ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MC ಚಾನಲ್. ಫ್ರೆಂಡ್, ಬಿಗ್ ಬಾಸ್ ಮನೆಗೆ ಇನ್ನೊಬ್ಬ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಫ್ರೆಂಡ್ ಧರ್ಮ. ಇವ್ರನ್ನ ನೀವು ಧರ್ಮ ಅಂದರೆ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್. ಧರ್ಮ ಅನ್ನೋಕ್ಕಿಂತ ಬದಲಿಗೆ ನವಗ್ರಹ ಅಂದರೆ ತುಂಬ ಜನಕ್ಕೆ ಗೊತ್ತು ಫ್ರೆಂಡ್ ಇವರು ನವಗ್ರಹ ಫಿಲಮ್ನಲ್ಲಿ ಇವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವರು ಆ್ಯಕ್ಟಿಂಗ್ ಮಾಡಿರೋದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಇದು ಇಷ್ಟ ಅಂದರೆ ಆ್ಯಕ್ಟಿಂಗ್ ಮಾಡಿದ್ದು ಇಷ್ಟ. ಅದಕ್ಕಿಂತ ಇಷ್ಟ ಒಂದು ಸಾಂಗ್ ಇದೆ ಫ್ರೆಂಡ್, ಕಣ್ಣ ಸಲಿಗೆ. ಈ ಒಂದು ಸಾಂಗ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಈ ಒಂದು ಸಾಂಗ್ ಮೂಲಕನೇ ಇವರು ಫೇಮಸ್ ಆಗಿರ್ಬೋದು ಅನಿಸುತ್ತೆ ಫ್ರೆಂಡ್, ಯಾಕಂದರೆ ಅಷ್ಟು ತುಂಬ ಚೆನ್ನಾಗಿದೆ ಸಾಂಗ್ ಫ್ರೆಂಡ್ ಇವರು ಬಿಗ್ ಬಾಸ್ ಸೀಸನ್ 11ಗೆ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಇವರ ಒಂದು ಕ್ಯಾರೆಕ್ಟರ್ ಅಂದರೆ ಈಗ ಇಷ್ಟು ದಿನ ಇವರ ಒಂದು ಮಗ ಪರಿಚಯನೇ ಇದ್ದಿಲ್ಲ. ಇಷ್ಟು ದಿನ ಯಾವಾಗ ನವಗ್ರಹ ಫಿಲಮ್ ಆಯಿತು ಆವಾಗ ತುಂಬಾ ಜನಕ್ಕೆ ಮಗ ಪರಿಚಯ. ಅಲ್ಲಿಂದ ಇಲ್ಲಿ ತನಕ ಇವ್ರು ಸುಳಿವೇ ಇದ್ದಿಲ್ಲ. ಆದರೆ ಇನ್ಮೇಲೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಲ್ಲ, ಹೋಗಿ ಬಂದಾಗ ಇವರ ಒಂದು ಕೆರಿಯರೇ ಚೇಂಜ್ ಆಗಿರುವಂಥ ರೀತಿ ಬದಲಾಗುತ್ತೆ ಅನ್ನೋ ಕಾಣುತ್ತೆ ಫ್ರೆಂಡ್. ಯಾಕಪ್ಪ ಅಂದರೆ ಇನ್ಮೇಲೆ ಇವರು ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ಇನ್ಮೇಲೆ ತುಂಬ ಒಂದು ಆಫರ್ ಬರೋಂಗೆ ಕಾಣುತ್ತೆ ಫ್ರೆಂಡ್ ಇವರಿಗೆ. ಯಾಕಪ್ಪ ಅಂದರೆ ಇಷ್ಟು ದಿವಸ ಯಾವುದೇ ಒಂದು ಮೂವಿಯಲ್ಲಿ ಕಾಣ್ಕೊಂಡಿಲ್ಲ, ಯಾವುದೇ ಒಂದು ಸೋಷಿಯಲ್ ಮೀಡಿಯಲ್ಲಿ ಕೂಡ ಇವ್ರನ್ನ ನಾನು ನೋಡಿಲ್ಲ ಲಾಸ್ಟಿಗೆ ನವಗ್ರಹ ಫಿಲಮ್ ಬಿಟ್ಟು. ಆದರೆ ಇನ್ಮೇಲೆ ಇವರ ಒಂದು ಕ್ಯಾರೆಕ್ಟರ್ ಬಿಗ್ ಬಾಸ್ ಮನೆಗೆ ಹೋಗಿ ಬಂದರೆ ತುಂಬಾ ಚೇಂಜ್ ಆಗುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಇವರ ಒಂದು ಕ್ಯಾರೆಕ್ಟರ್ ಹೀರೋ ಪಾತ್ರನೇ ಇರ್ಬೋದು ಫ್ರೆಂಡ್ ಇವ್ರದ್ದು ಟೋಟಲಾಗಿ. ಯಾಕಪ್ಪ ಅಂದರೆ ಇವರು ಒಂದು ಆ್ಯಕ್ಟರ್ ನಾನು ನೋಡಿದ್ದೀನಿ, ಚೆನ್ನಾಗಿ ಮಾಡಿದ್ದಾರೆ ನವಗ್ರಹ ಚಾನಲಲ್ಲಿ. ಇದರಲ್ಲಿ ಕೂಡ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ಇದರಲ್ಲೂ ಕೂಡ ಕ್ರೇಜ್ ಮಾಡ್ತಾರೆ ಅನಿಸುತ್ತೆ. ನೋಡೋಣ ಫ್ರೆಂಡ್, ಬಿಗ್ ಬಾಸ್ ಮನೆಯಲ್ಲಿ ಏನು ಕ್ರೇಜ್ ಮಾಡ್ತಾರೆ. ನವಗ್ರಹ ಕ್ಯಾಡ್ಬರೀಸ್ ಅಂತ ಇವರು ಒಂದು ಫೇಮಸ್ ಆಗಿರುವಂಥ ನವಗ್ರಹದಲ್ಲಿ ದರ್ಶನ್ ಅವರೇ ಇವ್ರಿಗೆ ನೇಮಿಕಿದ್ದಾರೆ ಫ್ರೆಂಡ್, ಕ್ಯಾಡ್ಬರೀಸ್ ಎಂದು. ನೋಡೋಣ ಏನಾಗುತ್ತಂತ. ಹಾಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋ ಆ್ಯಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ತೆಗೆ ಬಾಯ್.